ಈ ಟ್ರೇಡ್ನ ನಾವು ಎಲ್ಲಿಂದ ತೊಗೊಂಡಿದ್ದೀವಿ, ಇಲ್ಲಿಂದ ತೊಗೊಂಡಿದ್ದೀವಿ, ಎಸ್ ಎಲ್ ಮಾಡಿಫಿಕೇಷನ್ ಮಾಡ್ತಾ ಬಂದಿದ್ದೀವಿ. ಆಲ್ಮೋಸ್ಟ್ 2 ಗಂಟೆ ಆಯಿತು, 2 ಗಂಟೆ 2 hours 5 minutes ಆಯಿತು. ನೋಡಲಿಲ್ಲಂಗೆ ಹೋಲ್ಡ್ ಮಾಡೋದೇ ಬೇರೆ. ಟ್ರೇಡ್ ಎದುರುಗಡೆ ಇದ್ದು 2 hour ಹೋಲ್ಡ್ ಮಾಡೋದು ಸಾಮಾನ್ಯ ಅಲ್ಲ. ಯಾರಿಗೂ ಅಂತ ದಮ್ಮಿಲ್ಲ ಜಾಸ್ತಿ ಮಾರ್ಕೆಟಲ್ಲಿ. ಎದುರುಗಡೆನೇ ಕೂತ್ಕೊಂಡು ಒಂದೇ ಟ್ರೇಡ್ನ 2 ಗಂಟೆ ಹೋಲ್ಡ್ ಮಾಡೋದು ಕೇಳಿದರೆ ಆಲ್ಮೋಸ್ಟ್ ಯಾರೂ ಮಾಡಲ್ಲ. ಬಟ್ ನೀವು ಮಾಡ್ತಿದ್ದೀರಾ ನನ್ನ ಜೊತೆಗೆ, ತುಂಬ ದೊಡ್ಡ ಕೆಲಸ ಇದು. ಆಮೇಲೆ ತುಂಬ ಬೇಗ ನೀಟಾಗಿ ಗ್ರೋ ಆಗ್ತೀರಾ, ತುಂಬ ಬೇಗ ಗೊತ್ತಾಗತ್ತೆ ನಿಮಗೆ. ಎಲ್ಲರ ಹೋಗಿ ನೀವು ಕೇಳಿ, 2 hour ಸ್ಕ್ಯಾಲ್ಪಿಂಗಲ್ಲಿ ಯಾರೂ ಹೋಲ್ಡ್ ಮಾಡೋಂಗಿಲ್ಲ. ಅದು ನಾವು ಪ್ರಾಪರ್ ಮ್ಯಾನೇಜ್ ಮಾಡ್ತಾ ಹೋಲ್ಡ್ ಮಾಡಿದ್ದೀವಿ. ಈ ಕೆಪಾಸಿಟಿ ತುಂಬ ಜನರಿಗೆ ಕಡಿಮೆ ಇದೆ, ಬಟ್ ನಿಮ್ದ್ರಲ್ಲಿ ಬಿಲ್ಡ್ ಆಗ್ತಾ ಇದೆ. ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಏನಿಲ್ಲ. ಈಗ ಪೇಷನ್ಸ್ ಇವಾಗ ಗೊತ್ತಾಗ್ತಿದೆಯೋ ಇಲ್ಲ ತುಂಬ ಜನರಿಗೆ ಹೇಗಿದೆ? 114 1:14 ಕೊಟ್ಟಿದೆ. ಸೊ ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು, ಎಸ್ ಎಲ್ ಯಾವ ರೀತಿ ಮಾಡಿಫಿಕೇಷನ್ ಮಾಡಬೇಕಂತ. ಸೊ ಲೆವೆಲ್ಗಳು ಹೆಂಗೆ ಕೆಲಸ ಮಾಡೋದು ಕ್ರಿಪ್ಟೋ ಫಾರೆಕ್ಸಲ್ಲಿ ನನ್ನ ಸ್ಟ್ರಾಟಜಿಲಿ ಬೇರೆ ಲೆವೆಲ್ಗೇನೆ ಒಂದು ಇಂಡಿಕೇಟರ್ ಮಿಕ್ಸ್ ಮಾಡ್ತೀನಿ, ಬಿಟ್ಟರೆ ಬೇರೆ ಲೆವೆಲ್ಗೆ. ತುಂಬ ಜನ ಕ್ವಶನ್ ಕೇಳ್ತಿರಲ್ಲ ಯಾವ ರೀತಿ ಕಲಿಸ್ತೀರಂತ, ಈ ರೀತಿ ಕಲಿಸ್ತೀನಿ ನಾನು. ಓಕೆ, ಡೆಫಿನೆಟ್ಲಿ ಯಾರಿಗಾರ ಇಷ್ಟ ಆದರೆ ಜಾಯ್ನ್ ಆಗಿ. ನಿಮ್ಮ ಮೈಂಡ್ ಸೆಟ್ ಬೇರೆ ಲೆವೆಲ್ಗೆ ಹೋಗುತ್ತೆ, ಆ ರೇಂಜಿಗೆ ಕಲಿಸ್ತೀನಿ. ಬಟ್ ಏನಂದರೆ ನಾ ಹೇಳಿದ್ದು ನೀವು ಫಾಲೋ ಮಾಡಲೇಬೇಕು. ಮಾಡಿದ್ರೇ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಸುಮ್ಮನೆ ಇಲ್ಲಿ ಬೈ ಮಾಡಿ ಸೆಲ್ ಮಾಡಿ ಗ್ಯಾಮ್ಲಿಂಗ್ ಥರ ಹೇಳಲ್ಲ ನಾನು. ನಂತರ ನಿಮ್ಮನ್ನು ಕ್ರಿಯೇಟ್ ಮಾಡ್ತೀನಿ, ಆ ರೇಂಜಿಗಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆ.